ಮತ್ತೊಮ್ಮೆ ಥ್ಯಾಂಕ್ ಯು ಎಲ್ರಿಗೂ. ಒಂದು ನಾಗಭೂಷಣ್ ಅವ್ರದ್ದು ಮಾತಾಡೋದು ಮರ್ತ್ಬಿಟ್ಟೆ. ಖಂಡಿತ ನಾಗಭೂಷಣ್ ಹೇಳಿದ ನಿಜ. ಗೆಳೆಯ ಅಂತ ಸಿನಿಮಾ ಮಾಡಿಲ್ಲ, ಕಂಟೆಂಟ್ ತುಂಬ ಚೆನ್ನಾಗಿತ್ತು. ನಿರ್ದೇಶಕರು ಬಂದರು, ನಿರ್ದೇಶಕರು ಕಾಸ್ಟ್ ಮಾಡಿದ್ದು ನಾಗಭೂಷಣ್ಣ. ಆ್ಯಂಡ್ ನಾಗಭೂಷಣ್ಣ ಕಾಸ್ಟ್ ಮಾಡೋಕ್ಕೆ ಖಂಡಿತ ಖುಷಿ ಇದೆ. ಒನ್ಸ್ ಅಗೇನ್ ಫ್ರೆಂಡು ಅಂತ ಅಲ್ಲ, ತುಂಬ ಅದ್ಭುತವಾದ ಕಲಾವಿದ. ತನ್ನನ್ನು ತಾನು ಬೇರೆ ಬೇರೆ ಪಾತ್ರಗಳಲ್ಲಿ ಪ್ರೂವ್ ಮಾಡಿಕೊಂಡಿರೋ ಕಲಾವಿದ. ಇಕ್ಕಟ್ಟು ಅನ್ನೋ ಒಂದು ಸಿನಿಮಾದಲ್ಲಿ ಫ್ಯಾಮಿಲಿಗಳನ್ನ ತುಂಬ ಚೆನ್ನಾಗಿ ಲಾಕ್ಡೌನಲ್ಲಿ ಎಂಟರ್ಟೈನ್ ಮಾಡಿರುವಂಥ ಕಲಾವಿದ. ಮತ್ತೆ ಮುಂದಿನ ನಿರ್ದೇಶಕರು ಅವರನ್ನ ಕಾಸ್ಟ್ ಮಾಡ್ಕೊಳ್ಳುವಂಥ ಆಪ್ಷನ್ ಕೊಟ್ಟರೆ ಮತ್ತೆ ನಾಗಭೂಷಣ್ ಅವ್ರನ್ನ ಖಂಡಿತ ಕಾಸ್ಟ್ ಮಾಡ್ಕೋತೀವಿ, ಗೆಳೆಯನಾಗಿ ಅಲ್ಲ ಕಲಾವಿದನಾಗಿ. ಥ್ಯಾಂಕ್ ಯು. ಆ್ಯಂಡ್ ಈ ಸಿನಿಮಾಗೆ ನಾವು ಪ್ರಮೋಷನ್ ಅಂತ ಬಂದಾಗ ಯೋಚನೆ ಮಾಡ್ತಾ ಇದ್ವಿ. ಸಿನಿಮಾಗೆ ನಮ್ಗೆ ತುಂಬ ಕಮ್ಮಿ ಸಮಯ ಇತ್ತು ನಾವು ಪ್ರಮೋಟ್ ಮಾಡೋಕ್ಕೆ. ಆ ಟೈಮಲ್ಲಿ ತುಂಬ ದೊಡ್ಡ ಶಕ್ತಿಯಾಗಿ ಬಂದು ನಿಂತಿದ್ದು ನಮ್ಮ ಡಿ ಬಾಸ್ ದರ್ಶನ್ ಸರ್ ಅವರು ಟ್ರೇಲರ್ ರಿಲೀಸ್ ಮಾಡಿಕೊಟ್ಟಿದ್ದು. ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಏಕೆಂದರೆ ಇದೇ ಸ್ಟೇಜಲ್ಲಿ ಅವ್ರು ಬಂದು ಟ್ರೇಲರ್ ರಿಲೀಸ್ ಮಾಡಿಕೊಟ್ಟು ತುಂಬ ಹಾರ್ಟ್ಫುಲಿ ವಿಶ್ ಮಾಡಿ ಹೋಗಿದ್ರು. ಆ್ಯಂಡ್ ಬಿಗ್ ಬಾಸಲ್ಲಿ ನಮ್ಮ ಸುದೀಪ್ ಸರ್ ತುಂಬ ಚೆನ್ನಾಗಿ ಪ್ರಮೋಟ್ ಮಾಡಿಕೊಟ್ರು. ಒನ್ಸ್ ಅಗೇನ್ ಹಾರ್ಟ್ಫುಲಿ ತುಂಬ ವಿಶ್ ಮಾಡಿದ್ರು. ಬಿಗ್ ಬಾಸ್ನ ಎಷ್ಟು ಕುಟುಂಬಗಳು ನೋಡ್ತಿರುತ್ತೆ ಎಲ್ಲರೂ ನಾವು ಟಗರುಪಲ್ಯದ ಮೂಲಕ ತಲುಪಕ್ಕೆ ಸಾಧ್ಯ ಆಯಿತು. ಆ್ಯಂಡ್ ಕಲರ್ಸ್ ಕನ್ನಡ ಚಾನಲ್ಗೆ ಪ್ರಮೋಷನಲ್ಲೂ ಕೂಡ ನಮಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದ್ರು. ಆ್ಯಂಡ್ ನಮ್ಮ ಸಿನಿಮಾನ ಕಲರ್ಸ್ ಕನ್ನಡದವ್ರು ತೊಗೊಂಡಿದ್ದಾರೆ. ಸೊ ಅವ್ರಿಗೆ ಧನ್ಯವಾದಗಳು. ಆ್ಯಂಡ್ ನಮ್ಮ ಗೆಳೆಯ ನೀನಾಸಂ ಸತೀಶ್, ಸಿನಿಮಾ ಶುರುವಾದಾಗಿಂದನೂ, ಕತೆ ಕೇಳಿದಾಗಿಂದನೂ, ಸಿನಿಮಾ ನೋಡಿದಾಗಿಂದನೂ ತುಂಬ ಇಷ್ಟಪಟ್ಟು ನಮಗೆ ನಮ್ಮ ಜೊತೆ ನಿಂತಿದ್ದಾರೆ. ಸೊ ನೀನಾಸಂ ಸತೀಶ್ ಅವ್ರಿಗೆ ಪ್ರತಿಯೊಂದು ಹೆಜ್ಜೆಲ್ಲೂ ಸತೀಶ್ ನಮ್ಮ ಜೊತೆಗಿದ್ದಾರೆ. ಸೊ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಆ್ಯಂಡ್ ಸದ್ಯದಲ್ಲೇ ಅಮೆಝಾನ್ ಪ್ರೈಮಲ್ಲಿ ಸಿನಿಮಾ ಬರುತ್ತೆ. ಥಿಯೇಟ್ರಲ್ಲಿ ಒಂದು 35 ದಿನ ತುಂಬ ಚೆನ್ನಾಗಿ ಓಡ್ತು. ಅಮೆಝಾನ್ ಪ್ರೈಮಲ್ಲಿ ಇನ್ನೊಂದು 100 ಡೇಸ್ ತುಂಬ ಚೆನ್ನಾಗಿ ಹೋಗಲಿ. ಇನ್ನೂ ಲಕ್ಷಾಂತರ ಜನ ಕನ್ನಡಿಗರು ನೋಡೋರಿದ್ದಾರೆ ಟಗರುಪಲ್ಯನ. ಎಲ್ಲರೂ ಅಲ್ಲೇ ನೋಡಿ ಅಂತ ಹೇಳಿ ಎಲ್ಲರನ್ನು ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಇನ್ನೊಂದು